ನಮಸ್ಕಾರ, ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತಿಪ್ಪಿ ಖಾತದ ಮಹತ್ವವನ್ನು ನೋಡೋಣ. ಆಲ್ಮೋಸ್ಟ್ ಎಲ್ಲ ರೈತರಿಗೆ ತಿಪ್ಪಿ ಖಾತದ ಮಹತ್ವ ಗೊತ್ತೈತಿ, ಆದರೆ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಇವತ್ತಿನ ವಿಡಿಯೋದಾಗ ನಾವು ನೋಡೋಣ. ನಾವು ಏನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ರಾಸಾಯನಿಕ ಗೊಬ್ಬರ ಹಾಕ್ತೀವಿ, ಸಾವಿರ ರೂಪಾಯಿ ಖರ್ಚು ಮಾಡಿ ಔಷಧಗಳನ್ನು ಸ್ಪ್ರೇ ಮಾಡ್ತೀವಿ, ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತೀವಿ. ಆದರೂ ನಾವು ಹೊಡೆದಿರುವಂಥ ಸ್ಪ್ರೇಸು ಮತ್ತು ಗೊಬ್ಬರ ಏನು ಹಾಕಿರ್ತೀವಲ್ಲ ಆ ಥರ ರಿಸಲ್ಟ್ ನಮಗೆ ಸಿಗಂಗಿಲ್ಲ ಕೆಲವೊಂದು ಸಲ. ಇದೆಲ್ಲ ಯಾಕಾಗ್ತೈತೆ ಅಂದ್ರೆ ನಮ್ಮ ಸಾಯಿಲ್ ಫರ್ಟಿಲಿಟಿ ಅಂದ್ರೆ ಭೂಮಿಯ ಫಲವತ್ತತೆ ಕಡಿಮೆ ಆಗಿದ್ದರಿಂದ. ಈ ಫಲವತ್ತತೆ ನಾವು ಹೆಚ್ಚು ಮಾಡ್ಕೋಬೇಕಂದ್ರೆ ಈ ತಿಪ್ಪಿ ಖಾತದ ಅಂಶ ಜಾಸ್ತಿ ಆಗಬೇಕಾಗ್ತೈತಿ. ಹೀಗಾಗಿ ಇವತ್ತಿನ ವಿಡಿಯೋದಾಗ ಸ್ವಲ್ಪ ವೈಜ್ಞಾನಿಕವಾಗಿ ನಮ್ಗೆ ತಿಪ್ಪಿ ಖಾತದ ಬಗ್ಗೆ ನೋಡೋಣ. ನಾ ಹಿಂಗೆ ಒಂದು ಅಗ್ರಿಕಲ್ಚರ್ ಬುಕ್ ಓದ್ತಿರುವಾಗ ಏನಾಯ್ತು, ಒಂದು ಲೈನ್ ಭಾಳ ನನಗೆ ಇಷ್ಟ ಆಯಿತು, ಅಂದ್ರೆ ಭಾಳ ಮಹತ್ವದ ಅನಿಸ್ತು. ಅದು ಏನಂದ್ರೆ, ನಾ ಹಾಕೋ ತಿಪ್ಪಿ ಗೊಬ್ಬರ ಬೆಳೆಗಳಿಗೆ ಆಹಾರವಲ್ಲಂತ, ಅದು ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಗತ್ತ. ಅಂದ್ರೆ ಇಲ್ಲಿ ನಾವೇನು ತಿಪ್ಪಿ ಖಾತ ಹಾಕ್ತೀವಲ್ಲ, ಆ ತಿಪ್ಪಿ ಖಾತ ಡೈರೆಕ್ಟ ನಮ್ಮ ಬೆಳೆಗಳಿಗೆ ಹೀರ್ಕೊಳ್ಳೋದಿಲ್ಲ. ಅಂದ್ರೆ ಅದು ಏನು ನಾವೀಗೇನ 1261 13-045 ಆಗಲಿ SOP ಆಗಲಿ ಏನು ವಾಟರ್ ಸೋಲ್ಯೂಬಲ್ ಬಿಡ್ತೀವಲ್ಲ, ಅವು ಇಮಿಡಿಯೇಟಾಗಿ ನಮ್ಮ ಪ್ಲಾಂಟ್ಗಳು ಹಿರ್ಕೋತಾವೆ. ಯಾಕಂದ್ರೆ ಅದು ವಾಟರ್ ಸೋಲ್ಯೂಬಲ್ ಇರ್ತಿ, ಅಂದ್ರೆ ಡೈರೆಕ್ಟ್ ಏನು ಬೇರಿಗೆ ಹೋಗಿ ಮುಡ್ತಂದ್ರೆ ಡೈರೆಕ್ಟ್ ಅದು ಹಿರ್ಕೊಂಡ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೊಂಡ ಬೆಳೆ ಚೆನ್ನಾಗಿ ಬರ್ತದೆ. ಆದರೆ ಇಲ್ಲಿ ಏನಾಗ್ತೈತಿ, ನಾವು ತಿಪ್ಪಿ ಖಾತ ಹಾಕಿರ್ತೀವಲ್ಲ, ಇದು ಡೈರೆಕ್ಟ ಬೆಳೆಗಳಿಗೆ ಆಹಾರ ಅಲ್ಲತ್ತ. ಅದಕ್ಕೆ ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಗೆ, ಅಂದರೆ ಈಗ ಎರೆಹುಳ ಆಗಲಿ ಬ್ಯಾಕ್ಟೀರಿಯಾಗಳಿರ್ತಾವೆ ಸಾಕಷ್ಟು ಭೂಮಿಯಲ್ಲಿ, ಅವುಗಳಿಗೆ ಆಹಾರ ಅಂತ. ಅದಕ್ಕೆ ಈ ಲೈನ್ ನನಗೆ ಭಾಳ ಇಷ್ಟ ಆಯ್ತು. ಇದು ನನಗೆ ಖರೇನೂ ಅನ್ನಿಸ್ತಾ, ಅದ್ರ ಸಂಬಂಧ ಇದೊಂದು ವಿಡಿಯೋ ಮಾಡಾಕತ್ತೀನಿ. ಮತ್ತು ಈಗೇನಾಗ್ತದೆ, ಇದು ಯಾವ ರೀತಿ ಅಂದ್ರೆ, ನಾವು ಏನು ಹಾಕಿರ್ತೀವಲ್ಲ ವಾಟರ್ ಸೋಲ್ಯೂಬಲ್ ಡೈರೆಕ್ಟ್ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೋತೈತಿ. ಆದರೆ ಈ ತಿಪ್ಪಿ ಖಾತ ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ಏನಾಗ್ತೈತಿ, ಮೊದಲ ಸೂಕ್ಷ್ಮಾಣು ಜೀವಿಗಳು ಅದನ್ನು ಅರಗಿಸ್ಬೇಕು. ಅಂದ್ರೆ ಅದು ಸಣ್ಣ ಈಗೇನು ಒಂದು ಕಸ ಕಡ್ಡಿ ಏನಿರ್ತದಲ್ಲ, ದನಗಳು ಹೆಂಗೆ ತಿಂದ ನಮ್ಗೆ ಏನು ಹೆಂಡಿ ಗೊಬ್ಬರ ಹಾಕಿ ಕೊಡ್ತಾವಲ್ಲ, ಅದೇ ರೀತಿ ಆ ಹೆಂಡಿ ಗೊಬ್ಬರನ ಸೂಕ್ಷ್ಮಾಣು ಜೀವಿಗಳು ಮತ್ತಷ್ಟು ಸಣ್ಣ ಪಾರ್ಟಿಕಲ್ಸ್ ಅಂದ್ರೆ ಸಣ್ಣ ಪುಡಿ ಮಾಡಿ ಅದು ವಾಟರ್ ಸೋಲ್ಯೂಬಲ್ ಆಗೋ ರೀತಿ ಮಾಡ್ಕೊಂಡು ನಮ್ಮ ಪ್ಲಾಂಟಿಗೆ ಕೊಟ್ಟು ಅಂದ್ರೆ ದ್ರಾಕ್ಷಿ ಬೇರುಗಳಿಗೆ ಕೊಟ್ಟು ಅಂದ್ರೆ, ಯಾವುದೇ ಗಿಡಗಳ ಬೇರಿಗೆ ಕೊಟ್ಟು ಅಂದ್ರೆ ಅವಾಗ ಅದು ಅಬ್ಸರ್ವ್ ಆಗಿ ಅದು ಅದ್ರ ಇಂಪ್ರೂವ್ಮೆಂಟ್ ಕಾಣ್ತೈತಿ ಬೆಳೆ. ನೆಕ್ಸ್ಟ್ ಇದರಿಂದ ಆಗುವ ಲಾಭಗಳೇನೆಂದ್ರೆ, ಮೊದಲನೇದಾಗಿ ನೀರು ಹಿಡಿಯುವ ಕೆಪಾಸಿಟಿ ಜಾಸ್ತಿ ಆಗ್ತೈತಿ. ಅಂದ್ರೆ ಈಗೇನಾಗ್ತೈತಿ, ತಿಪ್ಪಿ ಖಾತ ಅಂಶ ಜಾಸ್ತಿ ಇತ್ತಂದ್ರೆ, ಅಂದ್ರೆ ಇವು ಸಾವಯವ ಅಂಶಗಳು ಜಾಸ್ತಿ ಇದ್ವು ಅಂದ್ರೆ, ಪದಾರ್ಥಗಳು ಜಾಸ್ತಿ ಇದ್ವು ಅಂದ್ರೆ ಇಲ್ಲೇನಾಗ್ತೈತಿ, ಎಷ್ಟೇ ನೀರು ಇದ್ರೂ ನೀರು ಹಿಡಿಯೋ ಕೆಪಾಸಿಟಿ ಜಾಸ್ತಿ ಆಗ್ತೈತಿ. ಅಂದ್ರೆ ಈಗ ನಮ್ಮಲ್ಲಿ ಆಗುವಂಥ ಮಳೆ ಏನಿರ್ತೈತಲ್ಲ, ಆ ಮಳೆ ನೀರೆಲ್ಲ ಹರ್ಕೊಂಡು ಹೋಗಂಗಿಲ್ಲ, ಎಲ್ಲನೂ ಅಬ್ಸರ್ವ್ ಮಾಡ್ಕೋತೈತಿ ಭೂಮಿ. ಮತ್ತು ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ, ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಿಸ್ತೈತಿ, ಬ್ಯಾಕ್ಟೀರಿಯಾಗಳಾಗಲಿ ಇವು ಎರೆಹುಳಗಳ ಸಂಖ್ಯೆ ಇವೆಲ್ಲ ತಿಪ್ಪಿ ಖಾತ ಇರೋದ್ರಿಂದ ಏನಾಗ್ತೈತಿ, ಇದ್ರದ್ದು ಎಲ್ಲನೂ ಸಂಖ್ಯೆ ಜಾಸ್ತಿ ಆಗ್ತೈತಿ. ಆವಾಗ ಏನಾಗ್ತೈತಿ, ಭೂಮಿಯಲ್ಲಿ ಸಾಕಷ್ಟು ಹೋಲ್ಗಳ ಇವು ಸೂಕ್ಷ್ಮಾಣು ಜೀವಿಗಳು ಮಾಡ್ತಾವೆ. ಇವುಗಳ ಸಂಚಲನದಿಂದ ಏನಾಗ್ತೈತಿ, ನೀರು ಹಿಡಿಯೋ ಕೆಪಾಸಿಟಿ ಜಾಸ್ತಿ ಆಗ್ತೈತಿ. ನೀರೆಲ್ಲ ಬಿದ್ದ ನೀರೆಲ್ಲ ಹರಿದು ಹೋಗಂಗಿಲ್ಲ. ಈಗ ಆಲ್ಮೋಸ್ಟ್ ಒಂದು ರೈತರು ನೋಡ್ತಿರ್ತಾರೆ, ಏನೋ ಒಂದು ಅರ್ಧ ತಾಸು ನೀರು ಬಿಟ್ಟರೆ ಪೂರ್ತಿ ಪ್ಲಾಟ್ ನೀರಾಗಿರ್ತೈತಿ. ಆ ರೀತಿ ಏನು ಹಾರ್ಡ್ನೆಸ್ ಆಗಂಗಿಲ್ಲ ಭೂಮಿ, ಅಂದ್ರೆ ಭಾಳ ಮಣ್ಣು ಗಟ್ಟಿ ಆಗೋದಿಲ್ಲ. ಇದು ತಿಪ್ಪಿ ಖಾತ ಇರೋದ್ರಿಂದ ಏನಾಗ್ತೈತಿ, ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಭೂಮಿ ಸಡ್ಲು ಹೊಡಿತೈತಿ ಎಲ್ಲ. ಅಂದರೆ ಯಾವತ್ತೂ ನಾವು ಕೆಲಸ ಮಾಡ್ದಂಗೆ ಇರ್ತೈತಿ. ಅಂದ್ರೆ ಭೂಮಿಯಲ್ಲಿ ಯಾವತ್ತೂ ನಾವು ಕೆಲಸ ಮಾಡ್ದ ರೀತಿ ಇರ್ತದೆ, ಮೃದುವಾಗಿರ್ತದೆ. ಮತ್ತು ಮಣ್ಣಿನಲ್ಲಿ ಗಾಳಿ ಸಂಚಾರ ಜಾಸ್ತಿ ಆಗಕ್ಕೆ ಶುರುವಾಗ್ತೈತಿ. ನೆಕ್ಸ್ಟ್ ರಾಸಾಯನಿಕ ಗೊಬ್ಬರ ನಾವು ಕಡಿಮೆ ಕೊಡ್ಬೋದು. ಈ ತಿಪ್ಪಿ ಖಾತ ಅಂಶ ಜಾಸ್ತಿ ಇತ್ತಂದ್ರೆ ನಮ್ಮ ಪ್ಲಾಟ್ದಾಗ, ಈಗ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್, ತಿಪ್ಪಿ ಖಾತದ ಅಂಶ ಅಂದ್ರೆ ಏನು, ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಜಾಸ್ತಿ ಇತ್ತಂದ್ರೆ, ಈಗ ಮಿನಿಮಮ್ ಈಗ ಒಳಗೊಬ್ಬರು ಸಾಯಿಲ್ ಟೆಸ್ಟ್ ಮಾಡಿಸಿರ್ಬೋದು. ಅವ್ರದ್ದು ಏನಿರ್ತೈತಿ, ಸಾಯಿಲ್ ಟೆಸ್ಟ್ ಮಾಡಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ 0.3 0.4 ಬಂದಾವೆಲ್ಲ. ಅಂದ್ರೆ ಈಗೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಮೀನಿದು ಏನೈತಿ 0.3ಗೆ ಬಂದೈತಿ ಈಗ ನಮ್ಮ ಆಲ್ ಓವರ್ ಇಂಡಿಯಾದ. ಅದಕ್ಕೆ ಮಿನಿಮಮ್ ಇದು ಒಂದಿತ್ತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ಲ ನಮ್ಮ ಬೆಳೆಗಳಿಗೆ ಮತ್ತು ನಮ್ಮ ಜಮೀನಿಗೆ ಭಾಳಷ್ಟು ರಾಸಾಯನಿಕ ಗೊಬ್ಬರ ಅವಶ್ಯ ಇರೋಂಗಿಲ್ಲ. ಹೀಗಾಗಿ ಏನು ಮಾಡಬೇಕು, ನಾವು ಈ ತಿಪ್ಪಿ ಖಾತದ ಅಂಶನ ಜಾಸ್ತಿ ಮಾಡ್ಕೋಬೇಕು. ಈ ತಿಪ್ಪಿ ಖಾತ ಅಂಶ ಜಾಸ್ತಿ ಇತ್ತಂದ್ರೆ
ತಾನೇ ಏನಾಗುತ್ತೆ, ಭೂಮಿ ಫರ್ಟಿಲಿಟಿಯನ್ನು ಜಾಸ್ತಿ ಮಾಡ್ತದೆ. ಅಂದ್ರೆ ಮಣ್ಣು ಫಲವತ್ತತೆ ಆಗ್ತೈತಿ, ಮಣ್ಣು ಜೀವಂತವಾಗ್ತೈತಿ. ಮತ್ತು ಇದು ಏನು ಮಾಡ್ತೈತಿ, ಮಣ್ಣಿನ pH ಸಮತೋಲನ ಮಾಡ್ತೈತಿ. ಅಂದ್ರೆ ಅಸಿಡಿಟಿ, ಅಲ್ಕಲೈನ್ ಇರ್ತಾವಲ್ಲ, ಅಂದ್ರೆ ಈಗ ಸ್ವಲ್ಪ ಒಳಗೊಬ್ರದ್ದು ಏನಿರ್ತೈತಿ, ಕ್ಷಾರ ಇರ್ತೈತಿ ಭಾಳ. ಅಂದ್ರೆ ನೀರು ಬಿಟ್ಟರೆ ಪೂರ್ತ ಎಲ್ಲ ಏನು ವೈಟ್ ಲೇಯರ್ ಬಂದಿರ್ತೈತಿ ಭೂಮಿ ಮೇಲೆ. ಆ ರೀತಿ ಏನು ಇರ್ತೈತಲ್ಲ ಅವೆಲ್ಲನೂ ಕಡಿಮೆ ಮಾಡ್ತೈತಿ. ಇದು ಅಸಿಡಿಟಿ ಆಗಲಿ, ಅಲ್ಕಲೈನ್ ತಂದು ಬರ್ತೈತಿ. ಅದು ಇವು ಮಣ್ಣಿನ pH ಸಮತೋಲನ ಇಟ್ಕೋತೈತಿ. ಇದು ಎಲ್ಲ ಏನೈತಿ, ತಿಪ್ಪಿ ಖಾತದ ಮಹತ್ವ ಐತಿ.